ನಮಸ್ಕಾರ. ಹಣ ಕೊಡುವಾಗ, ಹಣ ವಾಪಸ್ ತೆಗೆದುಕೊಳ್ಳುವಾಗ ನೀವು ಫೋನ್ಪೇಯನ್ನು ಮಾಡ್ಕೊಳ್ಳಿ, ಗೂಗಲ್ ಪೇಯನ್ನು ಮಾಡ್ಕೊಳ್ಳಿ, ಕ್ಯಾಶಲ್ಲನ್ನು ಕೊಡಿ. ನೀವು ಈ ಹಣನ ಟ್ರಾನ್ಸಾಕ್ಷನ್ ಮಾಡುವ ಸಂದರ್ಭದಲ್ಲಿ ಬೇರೆಯವರಿಗೆ ಹಣ ಕೊಡ್ತಿರ್ತೀರ, ಬೇರೆಯವರಿಂದ ಹಣ ವಾಪಸ್ ಕ್ಯಾಶ್ ಇಸ್ಕೊಳೋ ಸಂದರ್ಭದಲ್ಲಿ, ಅಥವಾ ಫೋನ್ಪೇ ಮಾಡ್ತಿರ್ತೀರ, ಗೂಗಲ್ ಪೇ ಮಾಡ್ತಿರ್ತೀರ, ಪ್ರತಿದಿನ ಹಣ ಚಲಾವಣೆ ಮಾಡುವ ಸಂದರ್ಭದಲ್ಲಿ ಈ ಒಂದು ಮನಸ್ಸಿನಲ್ಲಿ ಈ ಒಂದು ಸಣ್ಣ ಮಂತ್ರನ ಮನಸ್ಸಿನಲ್ಲಿ ಒಂದೇ ಬಾರಿ ಪಠಣೆ ಮಾಡಿ ಸಾಕು. ಖಂಡಿತವಾಗ್ಲೂ ನಿಮ್ಮ ಹತ್ರ ದುಡ್ಡು ಯಾವತ್ತೂ ಖಾಲಿ ಆಗೋದೇ ಇಲ್ಲ. ಯಾವ ಮಂತ್ರ ಅದು? ಮನಸ್ಸಿನಲ್ಲೇ ಹೇಳ್ತಾ ಅಂಗಡಿಗೆ ಹೋಗ್ತೀರಾ, ಎಲ್ಲೇ ಖರ್ಚು ಮಾಡ್ತಿರ್ತೀರಲ್ಲ, ಮನಸ್ಸಿನಲ್ಲೇ ಒಂದು ಬಾರಿ ಮಂತ್ರ ಹೇಳಿ ಹಣ ಖರ್ಚು ಮಾಡಿ. ನಿಮಗೆ ಹಣ ವಾಪಸ್ ಬೇರೆಯವರು ಕೊಡ್ತಾರಲ್ಲ. ಈಗೇನೋ ಅಂಗಡಿಗೆ ಹೋಗಿರ್ತೀರ, ತರಕಾರಿಗೆ ಹೋಗಿರ್ತೀರ, ಅಲ್ಲಿ ದುಡ್ಡು ಕೊಡಬೇಕು ಕ್ಯಾಶು, ಅಥವಾ ಫೋನ್ಪೇ ಮಾಡಬೇಕು, ಅಥವಾ ಗೂಗಲ್ ಪೇ ಮಾಡಬೇಕು. ಈ ಮನಸ್ಸಿನಲ್ಲೇ ಈ ಒಂದು ಮಂತ್ರನ ಒಂದು ಬಾರಿ ಹೇಳಿ ಗೂಗಲ್ ಪೇ ಮಾಡಿ, ಫೋನ್ಪೇ ಮಾಡಿ, ಕ್ಯಾಶ್ ಕೊಡಿ. ಅವ್ರು ಚಿಲ್ಲರೆ ಕೊಡ್ತಾರಲ್ಲ, ವಾಪಸ್ ಇಸ್ಕೊಳ್ಳೋ ಸಂದರ್ಭದಲ್ಲಿ ಮನಸ್ಸಿನಲ್ಲಿ ಒಂದು ಬಾರಿ ಈ ಮಂತ್ರ ಹೇಳ್ಕೊಂಡು ವಾಪಸ್ ಇಸ್ಕೊಳ್ಳಿ. ಖಂಡಿತವಾಗ್ಲೂ ನಿಮ್ಮ ಹತ್ರ ದುಡ್ಡು ಯಾವತ್ತೂ ಖಾಲಿಯಾಗಲ್ಲ. ನಂಬಿದ್ರೆ ನಂಬಿ, ಬಿಟ್ಟರೆ ಬಿಡಿ. ಯಾವ ಮಂತ್ರ ಅದು ಅಂತ ಹೇಳ್ತೀನಿ, ವಿಡಿಯೋ ಪೂರ್ತಿ ನೋಡಿ. ಮೊದಲು ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು, ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋನ ಲೈಕ್ ಮಾಡಿ. ನೀವು ಇನ್ನು ವ್ಯಾಪಾರ ಮಾಡೋ ಸ್ಥಳದಲ್ಲಿ ವ್ಯಾಪಾರ ಮಾಡ್ತಿರ್ತೀರ, ಅಂಗಡಿಯಲ್ಲಿ ಬಿಸ್ನೆಸ್ ಮಾಡೋ ಜಾಗದಲ್ಲಿ ಕುಂತಿರ್ತೀರ, ಕಸ್ಟಮರ್ಸ್ ಬರ್ತಾರೆ, ತಗೋತಾರೆ, ನಿಮ್ಮ ಐಟಮ್ಸ್ನ ತಗೊಂಡು ನಿಮಗೆ ದುಡ್ಡು ಕೊಡ್ತಾರಲ್ವ. ದುಡ್ಡು ಇಸ್ಕೊಬೇಕಾದ್ರೆ ಮನಸ್ಸಿನಲ್ಲೇ ಈ ಒಂದು ಮಂತ್ರ ಹೇಳಿ ಒಂದು ಬಾರಿ ಹೇಳಿ ಇಸ್ಕೊಳ್ಳಿ. ಚೇಂಜ್ ಕೊಡಬೇಕಾ? ಮನಸ್ಸಿನಲ್ಲಿ ಒಂದು ಬಾರಿ ಈ ಮಂತ್ರ ಹೇಳಿ ಚೇಂಜ್ ಕೊಡಿ. ಈ ರೀತಿ ಪ್ರತಿದಿನ ಮನಸ್ಸಿನಲ್ಲೇ ಈ ಮಂತ್ರ ಒಂದು ಬಾರಿ ಹೇಳಿ ಬೇರೆಯವರಿಗೆ ದುಡ್ಡು ಕೊಡುವಾಗ ಕೊಡಿ. ಆನ್ಲೈನಲ್ಲೆನ್ನ ಟ್ರಾನ್ಸಾಕ್ಷನ್ ಮಾಡುವಾಗ ಫೋನ್ಪೇ, ಗೂಗಲ್ ಪೇ ಕೊಡಿ. ಇನ್ನು ATMಲ್ಲಿ ವಿತ್ಡ್ರಾ ಮಾಡ್ಕೊಳಕ್ಕೆ ಹೋಗ್ತಿರ್ತೀರ, ATM ಕಾರ್ಡ್ ಹಾಕ್ಬಿಟ್ಟು ವಿತ್ಡ್ರಾ ಮಾಡ್ಕೊತೀರ. ಮನಸ್ಸಿನಲ್ಲೇ ಈ ಮಂತ್ರ ಹೇಳಿ ವಿತ್ಡ್ರಾ ಮಾಡ್ಕೊಳ್ಳಿ. ATMಲ್ಲಿ ದುಡ್ಡು ಹಾಕಕ್ಕೆ ಹೋಗ್ತೀರ, ಮನಸ್ಸಿನಲ್ಲೇ ಈ ಒಂದು ಸಣ್ಣ ಮಂತ್ರ ಹೇಳ್ಬಿಟ್ಟು ATMಗೆ ಹಾಕಿ. ಈ ರೀತಿ ಹಣ ಬೇರೆಯವರಿಗೆ ಕೊಡುವಾಗ, ಹಣ ಬೇರೆಯವರಿಂದ ಪಡೆದುಕೊಳ್ಳುವಾಗ ಮನಸ್ಸಿನಲ್ಲೇ ನೀವೇ ಈ ಒಂದು ಸಣ್ಣ ಮಂತ್ರ ಹೇಳಿ, ದುಡ್ಡು ಯಾವತ್ತೂ ನಿಮ್ಮ ಹತ್ರ ಖಾಲಿಯಾಗಲ್ಲ. ಇದು ಮಹಾಲಕ್ಷ್ಮಿ ಪಾದದಾಣೆಗೂ ಸತ್ಯ. ನಂಬಿದ್ರೆ ನಂಬಿ, ಬಿಟ್ಟರೆ ಬಿಡಿ. ಯಾವ ಮಂತ್ರ ಗೊತ್ತಾ? ಓಂ ನಮೋ ಧನದಾಹೇ ಸ್ವಾಹ. ಇಷ್ಟೇ. ಓಂ ನಮೋ ಧನದಾಹೇ ಸ್ವಾಹ. ಓಂ ನಮೋ ಧನದಾಹೇ ಸ್ವಾಹ. ಓಂ ನಮೋ ಧನ ಅಂದರೆ ದುಡ್ಡು, ದಾಹೇ ಸ್ವಾಹ. ಈ ಒಂದು ಸಣ್ಣ ಮಂತ್ರನ ಮನಸ್ಸಿನಲ್ಲೇ ಒಂದು ಬಾರಿ ಹೇಳ್ಕೊಂಡು ಬೇರೆಯವರಿಗೆ ಕೊಡಿ. ಅವರು ವಾಪಸ್ ಕೊಡುವಾಗ ಮನಸ್ಸಿನಲ್ಲೇ ಒಂದು ಬಾರಿ ಹೇಳ್ಕೊಂಡು ಜೇಬಿನಲ್ಲಿ, ಪರ್ಸ್ನಲ್ಲಿ, ವೆನಿಟಿ ಬ್ಯಾಗಲ್ಲಿ, ಕ್ಯಾಶ್ ಬಾಕ್ಸಲ್ಲಿ ಇಟ್ಕೊಳ್ಳಿ. ಖಂಡಿತವಾಗ್ಲೂ ದುಡ್ಡಿನ ಸಮಸ್ಯೆ ಬರೋದೇ ಇಲ್ಲ. ಮತ್ತು ನಿಮ್ಮ ಹತ್ರ ಯಾವತ್ತೂ ದುಡ್ಡು ಖಾಲಿನೇ ಆಗಲ್ಲ. ಇದು ಮಹಾಲಕ್ಷ್ಮಿ ಪಾದದಾಣೆಗೂ ಸತ್ಯ. ಮಹಾಲಕ್ಷ್ಮಿ ದೇವ್ರ ಮೇಲೆ ನಂಬಿಕೆ ಇದ್ದವರು ಮನಸ್ಸಿನಲ್ಲೇ ಈ ಸಣ್ಣ ಮಂತ್ರ ಹೇಳ್ಕೊಳ್ಳಿ ಅಷ್ಟೇ. ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ನಮಸ್ಕಾರ.